ಸ್ಯಾಂಡಲ್ವುಡ್ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಅದನ್ನ ಸ್ಟಾರ್ಸೇ ಹತೋಟಿಯಲ್ಲಿ ಇಡಬೇಕು ಅವ್ರ ಫ್ಯಾನ್ಸ್ಗಳನ್ನ. ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ, ಅವರ ಪ್ರವೋಕ್ ಮಾಡಿಬಿಡ್ತಾರೆ ಅಂಥದ್ದೊಂದು ಟೀಕೆ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಎಷ್ಟು ಸ್ಮಾರ್ಟ್ ಅಂದ್ರೆ ಒಂದು ಕ್ಲಾರಿಟಿ ಕೊಡಿ. ಏನ್ ಬೇಕೋ ಅದನ್ನ ಕೇಳ್ಕೊತೀರಾ. ಕ್ಲಾರಿಟಿ ನೋ ನೋ ನೀವು ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್. ಏನ್ ಹೇಳಿ, ಏನ್ ಕ್ವೆಶ್ಚನ್? ಅಭಿಮಾನಿಗಳ ವಾರ್ಗಳೆಲ್ಲ ಶುರುವಾಗ್ಬಿಡುತ್ತೆ, ಸ್ಟಾರ್ಗಳೇ ಅದನ್ನ ಕಂಟ್ರೋಲ್ ಮಾಡಬೇಕು, ಬಟ್ ಅವರೇ ಒಂದು ಸಮ್ಟೈಮ್ಸ್ ಪ್ರವೋಕ್ ಮಾಡಿಬಿಡ್ತಾರೆ ಅಂತ ಆ ಥರ ಟೀಕೆ ಇದೆ. ಏನು ಹೇಳ್ತೀರಿ, ಒಂದು ಕ್ಲಾರಿಟಿ? ಇಲ್ಲ ಮೇಡಮ್, ಆ ಥರ ಟೀಕೆ ಇಲ್ಲ. ಇಲ್ಲ ಅಂತೀರಾ? ಇಲ್ಲ. ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ನಲ್ಲಿ? ಮೇಡಮ್ ಎಲ್ಲ ಕಡೆನೂ ಎಲ್ಲನೂ ಆಗತ್ತೆ ಮೇಡಮ್. ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಏನಲ್ಲ ಮೇಡಮ್. ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸೇ, ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲರ ಆಬ್ಸೆನ್ಸಲ್ಲೂ ನಾವು ಮರ್ಯಾದೆ ಕೊಡ್ತೀವಿ. ಇಟ್ ಡಸಂಟ್ ಮೀನ್ ನೀವು ಸಖತ್ ಚಾಲು ಇದ್ದೀರಾ, ನೀವೇನು ಕೇಳೋಕೆ ಹೋದ್ರಿ ಅನ್ನೋದು ನನಗೆ ಗೊತ್ತು. ಹಂಗಲ್ಲ, ನೀವು ಆರಂಭದಲ್ಲೇ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತಡೇ ದಿನಾನೇ ನನಗೊಂದು 3 ಕ್ವಶನ್ಸ್ ಇದೆ, ದರ್ಶನ್ ಅವ್ರು ಸಿಕ್ಕಾಗ ಕೇಳಬೇಕು, ಅದಾದ್ಮೇಲೆ ಯಾವುದೇ ಮನಸ್ತಾಪಗಳಿಲ್ಲ ಅಂತ. ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ? ಒಂದು ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ನಿಮ್ಗೆ ಯಾಕೆ ಕೇಳಬೇಕು ಮೇಡಮ್? ನಾನು ನನ್ಗಲ್ಲ ಸರ್, ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ. ನಿಮ್ಗೆ ಯಾಕೆ ಕೇಳಬೇಕು ನಾನು? ಸೊ ಏನು ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ ನಿಮ್ಗೆ ಹೇಳಲ್ಲ ಮೇಡಮ್. ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಕೇಳ್ತೀನಿ ಅಂದರೆ, ಪಾಪ ಅವ್ನು ಇನ್ನೋಸೆನ್ಸ್ ಲೈಕ್ ಈಗ ನಾನು ನನ್ನ ಹೆಂಡತಿ ಎಲ್ಲ ಜಗಳ ಆಡ್ತೀವಿ ಅಂತಂದರೆ ನಾನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕಾಯ್ತದೆ, ನನ್ನ ಹೆಂಡತಿಗೆ ಹಂಗೆ ಅನ್ಕೊಂಡ್ ಹೇಳಕ್ಕಾಯ್ತದ. ಸೊ ಅವ್ರವ್ರ ಪರ್ಸನಲ್ ಅಭಿಮಾನಿಗಳಿಗೊಂದಿರುತ್ತೆ. ನೀವು ನಮ್ಮನ್ನ ಏನೋ ಮಾಡಕ್ ಕಾಣ್ತೀರಾ, ಆಮೇಲೆ ಇನ್ನೇನು ಸಮಾಚಾರ? ಸಖತ್ ಸ್ಮಾರ್ಟ್ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಂಕ್ರಾಂತಿ ಬೆಡಿಂಗ್ ಎತ್ತಿದ್ರು. ಓಕೆ, ಸೊ ಫೈನಲ್ ಒಂದು ರಿಯಾಕ್ಷನ್. ನಿನ್ನೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರೋದಕ್ಕೆ 3 ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದಿದ್ದಾರೆ, ಅದ್ರ ಬಗ್ಗೆ ಒಂದು. ಮೇಡಮ್, ಗೋತಾಯಿ ಗೋಮಾತೆ ನಾವು ಪೂಜೆ ಮಾಡ್ತೀವಿ, ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು. ಗೋಮಾತೆ ಹಾಲು ಕುಡಿತೀವಿ. ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್. ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ಯಾಂಡಲ್ವುಡ್ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಅದನ್ನ ಸ್ಟಾರ್ಸೇ ಹತೋಟಿಯಲ್ಲಿ ಇಡಬೇಕು ಅವ್ರ ಫ್ಯಾನ್ಸ್ಗಳನ್ನ. ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ, ಅವರ ಪ್ರವೋಕ್ ಮಾಡಿಬಿಡ್ತಾರೆ ಅಂಥದ್ದೊಂದು ಟೀಕೆ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಎಷ್ಟು ಸ್ಮಾರ್ಟ್ ಅಂದ್ರೆ ಒಂದು ಕ್ಲಾರಿಟಿ ಕೊಡಿ. ಏನ್ ಬೇಕೋ ಅದನ್ನ ಕೇಳ್ಕೊತೀರಾ. ಕ್ಲಾರಿಟಿ ನೋ ನೋ ನೀವು ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್. ಏನ್ ಹೇಳಿ, ಏನ್ ಕ್ವೆಶ್ಚನ್? ಅಭಿಮಾನಿಗಳ ವಾರ್ಗಳೆಲ್ಲ ಶುರುವಾಗ್ಬಿಡುತ್ತೆ, ಸ್ಟಾರ್ಗಳೇ ಅದನ್ನ ಕಂಟ್ರೋಲ್ ಮಾಡಬೇಕು, ಬಟ್ ಅವರೇ ಒಂದು ಸಮ್ಟೈಮ್ಸ್ ಪ್ರವೋಕ್ ಮಾಡಿಬಿಡ್ತಾರೆ ಅಂತ ಆ ಥರ ಟೀಕೆ ಇದೆ. ಏನು ಹೇಳ್ತೀರಿ, ಒಂದು ಕ್ಲಾರಿಟಿ? ಇಲ್ಲ ಮೇಡಮ್, ಆ ಥರ ಟೀಕೆ ಇಲ್ಲ. ಇಲ್ಲ ಅಂತೀರಾ? ಇಲ್ಲ. ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ನಲ್ಲಿ? ಮೇಡಮ್ ಎಲ್ಲ ಕಡೆನೂ ಎಲ್ಲನೂ ಆಗತ್ತೆ ಮೇಡಮ್. ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಏನಲ್ಲ ಮೇಡಮ್. ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸೇ, ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲರ ಆಬ್ಸೆನ್ಸಲ್ಲೂ ನಾವು ಮರ್ಯಾದೆ ಕೊಡ್ತೀವಿ. ಇಟ್ ಡಸಂಟ್ ಮೀನ್ ನೀವು ಸಖತ್ ಚಾಲು ಇದ್ದೀರಾ, ನೀವೇನು ಕೇಳೋಕೆ ಹೋದ್ರಿ ಅನ್ನೋದು ನನಗೆ ಗೊತ್ತು. ಹಂಗಲ್ಲ, ನೀವು ಆರಂಭದಲ್ಲೇ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತಡೇ ದಿನಾನೇ ನನಗೊಂದು 3 ಕ್ವಶನ್ಸ್ ಇದೆ, ದರ್ಶನ್ ಅವ್ರು ಸಿಕ್ಕಾಗ ಕೇಳಬೇಕು, ಅದಾದ್ಮೇಲೆ ಯಾವುದೇ ಮನಸ್ತಾಪಗಳಿಲ್ಲ ಅಂತ. ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ? ಒಂದು ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ. ನಿಮ್ಗೆ ಯಾಕೆ ಕೇಳಬೇಕು ಮೇಡಮ್? ನಾನು ನನ್ಗಲ್ಲ ಸರ್, ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ. ನಿಮ್ಗೆ ಯಾಕೆ ಕೇಳಬೇಕು ನಾನು? ಸೊ ಏನು ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ ನಿಮ್ಗೆ ಹೇಳಲ್ಲ ಮೇಡಮ್. ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಕೇಳ್ತೀನಿ ಅಂದರೆ, ಪಾಪ ಅವ್ನು ಇನ್ನೋಸೆನ್ಸ್ ಲೈಕ್ ಈಗ ನಾನು ನನ್ನ ಹೆಂಡತಿ ಎಲ್ಲ ಜಗಳ ಆಡ್ತೀವಿ ಅಂತಂದರೆ ನಾನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕಾಯ್ತದೆ, ನನ್ನ ಹೆಂಡತಿಗೆ ಹಂಗೆ ಅನ್ಕೊಂಡ್ ಹೇಳಕ್ಕಾಯ್ತದ. ಸೊ ಅವ್ರವ್ರ ಪರ್ಸನಲ್ ಅಭಿಮಾನಿಗಳಿಗೊಂದಿರುತ್ತೆ. ನೀವು ನಮ್ಮನ್ನ ಏನೋ ಮಾಡಕ್ ಕಾಣ್ತೀರಾ, ಆಮೇಲೆ ಇನ್ನೇನು ಸಮಾಚಾರ? ಸಖತ್ ಸ್ಮಾರ್ಟ್ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಂಕ್ರಾಂತಿ ಬೆಡಿಂಗ್ ಎತ್ತಿದ್ರು. ಓಕೆ, ಸೊ ಫೈನಲ್ ಒಂದು ರಿಯಾಕ್ಷನ್. ನಿನ್ನೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರೋದಕ್ಕೆ 3 ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದಿದ್ದಾರೆ, ಅದ್ರ ಬಗ್ಗೆ ಒಂದು. ಮೇಡಮ್, ಗೋತಾಯಿ ಗೋಮಾತೆ ನಾವು ಪೂಜೆ ಮಾಡ್ತೀವಿ, ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು. ಗೋಮಾತೆ ಹಾಲು ಕುಡಿತೀವಿ. ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್. ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ಯಾಂಡಲ್ವುಡ್ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಅದನ್ನ ಸ್ಟಾರ್ಸೇ ಹತೋಟಿಯಲ್ಲಿ ಇಡಬೇಕು ಅವ್ರ ಫ್ಯಾನ್ಸ್ಗಳನ್ನ. ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ, ಅವರ ಪ್ರವೋಕ್ ಮಾಡಿಬಿಡ್ತಾರೆ ಅಂಥದ್ದೊಂದು ಟೀಕೆ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಎಷ್ಟು ಸ್ಮಾರ್ಟ್ ಅಂದ್ರೆ ಒಂದು ಕ್ಲಾರಿಟಿ ಕೊಡಿ. ಏನ್ ಬೇಕೋ ಅದನ್ನ ಕೇಳ್ಕೊತೀರಾ. ಕ್ಲಾರಿಟಿ ನೋ ನೋ ನೀವು ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್. ಏನ್ ಹೇಳಿ, ಏನ್ ಕ್ವೆಶ್ಚನ್? ಅಭಿಮಾನಿಗಳ ವಾರ್ಗಳೆಲ್ಲ ಶುರುವಾಗ್ಬಿಡುತ್ತೆ, ಸ್ಟಾರ್ಗಳೇ ಅದನ್ನ ಕಂಟ್ರೋಲ್ ಮಾಡಬೇಕು, ಬಟ್ ಅವರೇ ಒಂದು ಸಮ್ಟೈಮ್ಸ್
ಪ್ರವೋಕ್ ಮಾಡಿಬಿಡ್ತಾರೆ ಅಂತ ಆ ಥರ ಟೀಕೆ ಇದೆ, ಏನು ಹೇಳ್ತೀರಿ? ಒಂದು ಕ್ಲಾರಿಟಿ. ಇಲ್ಲ ಮೇಡಮ್, ಆ ಥರ ಟೀಕೆ ಇಲ್ಲ. ಇಲ್ಲ ಅಂತೀರಾ? ಇಲ್ಲ. ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ನಲ್ಲಿ? ಮೇಡಮ್ ಎಲ್ಲ ಕಡೆನೂ ಎಲ್ಲನೂ ಆಗತ್ತೆ ಮೇಡಮ್. ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಏನಲ್ಲ ಮೇಡಮ್. ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸೇ. ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲರ ಆ್ಯಬ್ಸೆನ್ಸಲ್ಲೂ ನಾವು ಮರ್ಯಾದೆ ಕೊಡ್ತೀವಿ. ಇಟ್ ಡಸಂಟ್ ಮೀನ್ ನೀವು ಸಖತ್ ಚಾಲು ಇದ್ದೀರಾ, ನೀವೇನು ಕೇಳೋಕೆ ಹೋದ್ರಿ ಅನ್ನೋದು ನನಗೆ ಗೊತ್ತು. ಹಂಗಲ್ಲ, ನೀವು ಆರಂಭದಲ್ಲೇ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತಡೇ ದಿನಾನೇ ನನಗೊಂದು 3 ಕ್ವಶನ್ಸ್ ಇದೆ, ದರ್ಶನ್ ಅವ್ರು ಸಿಕ್ಕಾಗ ಕೇಳಬೇಕು, ಅದಾದ್ಮೇಲೆ ಯಾವುದೇ ಮನಸ್ತಾಪಗಳಿಲ್ಲ ಅಂತ. ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ? ಒಂದು ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ನಿಮ್ಗೆ ಯಾಕೆ ಕೇಳಬೇಕು ಮೇಡಮ್? ನಾನು ನನ್ಕಲ್ಲ ಸರ್, ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ. ನಿಮ್ಗೆ ಯಾಕೆ ಕೇಳಬೇಕು ನಾನು? ಸೊ ಏನು ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ ನಿಮ್ಗೆ ಹೇಳಲ್ಲ ಮೇಡಮ್. ನಾನು ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಕೇಳ್ತೀನಿ ಅಂದರೆ, ಪಾಪ ಅವ್ನು ಇನ್ನೋಸೆನ್ಸ್ ಲೈಕ್ ಈಗ ನಾನು ನನ್ನ ಹೆಂಡತಿ ಎಲ್ಲ ಜಗಳ ಆಡ್ತೀವಿ ಅಂತಂದರೆ ನಾನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕಾಯ್ತದೆ, ನನ್ನ ಹೆಂಡ್ತಿಗೆ ಹಂಗೆ ಹೋಗಿ ಅನ್ಕೊಂಡ್ ಹೇಳಕ್ಕಾಯ್ತದ? ಸೊ ಅವ್ರವ್ರ ಪರ್ಸ್ನಲ್. ಅಭಿಮಾನಿಗಳಿಗೊಂದಿರುತ್ತೆ. ನೀವು ನಮ್ಮನ್ನ ಏನೋ ಮಾಡಕ್ ಕಾಣ್ತೀರಾ, ಆಮೇಲೆ ಇನ್ನೇನು ಸಮಾಚಾರ? ಸಖತ್ ಸ್ಮಾರ್ಟ್ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಂಕ್ರಾಂತಿ ಬೆಡ್ಡಿಂಗ್ ಎತ್ತಿದ್ರು. ಓಕೆ, ಸೊ ಫೈನಲ್ ಒಂದು ರಿಯಾಕ್ಷನ್. ನಿನ್ನೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರೋದಕ್ಕೆ 3 ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದಿದ್ದಾರೆ, ಅದ್ರ ಬಗ್ಗೆ ಒಂದು. ಮೇಡಮ್, ಗೋತಾಯಿ ಗೋಮಾತೆ ನಾವು ಪೂಜೆ ಮಾಡ್ತೀವಿ, ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು. ಗೋಮಾತೆ ಹಾಲು ಕುಡಿತೀವಿ. ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್. ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ಯಾಂಡಲ್ವುಡ್ನಲ್ಲಿ ಈ ಫ್ಯಾನ್ಸ್ ವಾರ್ ಜಾಸ್ತಿ ಆಗುತ್ತೆ, ಅದನ್ನ ಸ್ಟಾರ್ಸೇ ಹತೋಟಿಯಲ್ಲಿ ಇಡಬೇಕು ಅವ್ರ ಫ್ಯಾನ್ಸ್ಗಳನ್ನು. ಬಟ್ ಆ ಕೆಲಸಗಳು ಆಗ್ತಾ ಇಲ್ಲ, ಅವರ ಪ್ರವೋಕ್ ಮಾಡಿಬಿಡ್ತಾರೆ ಅಂಥದ್ದೊಂದು ಟೀಕೆ ಕೇಳೋದಕ್ಕೆ ಸಿಗುತ್ತೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಎಷ್ಟು ಸ್ಮಾರ್ಟ್ ಅಂದ್ರೆ ಒಂದು ಕ್ಲಾರಿಟಿ ಕೊಡಿ. ಏನು ಬೇಕೋ ಅದನ್ನ ಕೇಳ್ಕೊತೀರಾ? ಕ್ಲಾರಿಟಿ ನೀವು ಒಂದು ಕ್ಲಾರಿಟಿ ಕೊಡಿ ಪ್ಲೀಸ್. ಏನು ಹೇಳಿ, ಏನು ಕ್ವೆಶ್ಚನ್? ಅಭಿಮಾನಿಗಳ ವಾರ್ಗಳೆಲ್ಲ ಶುರುವಾಗ್ಬಿಡುತ್ತೆ, ಸ್ಟಾರ್ಗಳೇ ಅದನ್ನ ಕಂಟ್ರೋಲ್ ಮಾಡಬೇಕು, ಬಟ್ ಅವರೇ ಒಂದು ಸಮ್ಟೈಮ್ಸ್ ಪ್ರವೋಕ್ ಮಾಡಿಬಿಡ್ತಾರೆ ಅಂತ ಆ ಥರ ಟೀಕೆ ಇದೆ, ಏನು ಹೇಳ್ತೀರಿ? ಒಂದು ಕ್ಲಾರಿಟಿ. ಇಲ್ಲ ಮೇಡಮ್, ಆ ಥರ ಟೀಕೆ ಇಲ್ಲ. ಇಲ್ಲ ಅಂತೀರಾ? ಇಲ್ಲ. ಆಗ್ತಾ ಇರೋದು ಹೌದಾ ಅಲ್ವಾ ಸ್ಯಾಂಡಲ್ವುಡ್ನಲ್ಲಿ? ಮೇಡಮ್ ಎಲ್ಲ ಕಡೆನೂ ಎಲ್ಲನೂ ಆಗತ್ತೆ ಮೇಡಮ್. ಸೊ ಇಟ್ ಡಸಂಟ್ ಮೀನ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಲ್ಲ ಅಂತ ಏನಲ್ಲ ಮೇಡಮ್. ಏನೇ ಆದ್ರೂ ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರ್ಸೇ. ನಾವು ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲರ ಆ್ಯಬ್ಸೆನ್ಸಲ್ಲೂ ನಾವು ಮರ್ಯಾದೆ ಕೊಡ್ತೀವಿ. ಇಟ್ ಡಸಂಟ್ ಮೀನ್ ನೀವು ಸಖತ್ ಚಾಲು ಇದ್ದೀರಾ, ನೀವೇನು ಕೇಳೋಕೆ ಹೋದ್ರಿ ಅನ್ನೋದು ನನಗೆ ಗೊತ್ತು. ಹಂಗಲ್ಲ, ನೀವು ಆರಂಭದಲ್ಲೇ ಒಂದ್ಸಾರಿ ಹೇಳ್ಬಿಟ್ಟಿದ್ರಿ ಬರ್ತಡೇ ದಿನಾನೇ ನನಗೊಂದು 3 ಕ್ವಶನ್ಸ್ ಇದೆ, ದರ್ಶನ್ ಅವ್ರು ಸಿಕ್ಕಾಗ ಕೇಳಬೇಕು, ಅದಾದ್ಮೇಲೆ ಯಾವುದೇ ಮನಸ್ತಾಪಗಳಿಲ್ಲ ಅಂತ. ಬಟ್ ಆ ಚಾನ್ಸ್ ಸಿಗ್ಲೇ ಇಲ್ವಾ ಸರ್ ಕೇಳೋದಕ್ಕೆ ಅಂತ? ಒಂದು ನಮಗೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ನಿಮ್ಗೆ ಯಾಕೆ ಕೇಳಬೇಕು ಮೇಡಮ್? ನಾನು ನನ್ಕಲ್ಲ ಸರ್, ನೀವು ಹೇಳಿದ್ರಿ ಅದಕ್ಕೆ ಕೇಳ್ತಾ. ನಿಮ್ಗೆ ಯಾಕೆ ಕೇಳಬೇಕು ನಾನು? ಸೊ ಏನು ಮನಸ್ತಾಪ ಅನ್ನೋದು ಅಭಿಮಾನಿಗಳಲ್ಲಿ ಇರೋ ಗೊಂದಲ ಅಂತ. ನಿಮ್ಗೆ ಹೇಳಲ್ಲ ಮೇಡಮ್. ಯಾವ ಮನಸ್ತಾಪಗಳು ಇಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಏನು ಕೇಳ್ತೀನಿ ಅಂದರೆ, ಪಾಪ ಅವ್ನು ಇನ್ನೋಸೆನ್ಸ್ ಲೈಕ್ ಈಗ ನಾನು ನನ್ನ ಹೆಂಡತಿ ಎಲ್ಲ ಜಗಳ ಆಡ್ತೀವಿ ಅಂತಂದರೆ ನಾನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕಾಯ್ತದೆ, ನನ್ನ ಹೆಂಡ್ತಿಗೆ ಹಂಗೆ ಹೋಗಿ ಅನ್ಕೊಂಡ್ ಹೇಳಕ್ಕಾಯ್ತದ? ಸೊ ಅವ್ರವ್ರ ಪರ್ಸ್ನಲ್. ಸಖತ್ ಸ್ಮಾರ್ಟ್ ನೀವು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಸಂಕ್ರಾಂತಿ ಬೆಡ್ಡಿಂಗ್ ಎತ್ತಿದ್ರು. ಓಕೆ, ಸೊ ಫೈನಲ್ ಒಂದು ರಿಯಾಕ್ಷನ್. ನಿನ್ನೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರೋದಕ್ಕೆ 3 ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದಿದ್ದಾರೆ, ಅದ್ರ ಬಗ್ಗೆ ಒಂದು. ಮೇಡಮ್, ಗೋತಾಯಿ ಗೋಮಾತೆ ನಾವು ಪೂಜೆ ಮಾಡ್ತೀವಿ, ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು. ಗೋಮಾತೆ ಹಾಲು ಕುಡಿತೀವಿ. ನಾನು ಒಬ್ಬ ಹಿಂದೂ ಆಗಿ ನಾನು ಏನು ನಡೆದಿದೆಯೋ ಅದನ್ನು ಖಂಡಿಸ್ತೀನಿ ಮೇಡಮ್. ಕಾನೂನು ರೀತಿಯಲ್ಲಿ ಇದಕ್ಕೆ ಏನು ಶಿಕ್ಷೆ ಕೊಡ್ತಾರೋ ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.